ಹಾಯ್ ಹಲೋ ವೀಕ್ಷಕರೇ, ಎಲ್ಲರಿಗೂ ಕೂಡ ಪುನರ್ವಿ ಎದು ಸಂಸ್ಕಾರ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಯಾಕೆ ಈ ವಿಡಿಯೋನ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಎಷ್ಟೋ ಜನ ಪರೀಕ್ಷೆಯಲ್ಲಿ ವ್ಯವಹಾರ ಅಧ್ಯಯನ ವಿಷಯದಲ್ಲಿ ಅನುತ್ತೀರ್ಣರಾಗಿರ್ತಾರೆ. ಅನುತ್ತೀರ್ಣತೆಗೆ ಹಲವಾರು ಕಾರಣಗಳಿರಬಹುದು, ಆದ್ರೆ ಈಗ ಅದನ್ನ ಬದಲಾಯಿಸುವಂತಹ ಸಮಯ. ಹಾಗಿದ್ರೆ ಅದನ್ನ ಬದಲಾಯಿಸೋದಕ್ಕೆ ಅಂದ್ರೆ ನೀವು ಉತ್ತೀರ್ಣರಾಗೋದಕ್ಕೆ ಪೂರಕ ಪರೀಕ್ಷೆಯಲ್ಲಿ ವ್ಯವಹಾರ ವಿಷಯದಲ್ಲಿ ಯಾವ ಪ್ರಶ್ನೆಗಳನ್ನ ಓದ್ಕೊಂಡ್ರೆ ನಾವು ಅತಿ ಸುಲಭವಾಗಿ ಪಾಸ್ ಆಗ್ಬೋದು, ಅತಿ ಸುಲಭವಾಗಿ ಹೆಚ್ಚು ಅಂಕಗಳನ್ನ ಗಳಿಸ್ಕೋಬಹುದು ಅಂತ ಹೇಳಿ ತಿಳಿಸೋದಕ್ಕೆ ಅಂತ ಹೇಳಿ ಈ ಒಂದು ವಿಡಿಯೋವನ್ನ ನೀಡುವಂತಹ ಪ್ರಯತ್ನವನ್ನ ಪುನರ್ವಿ ಎದು ಸಂಸ್ಕಾರ ಚಾನೆಲ್ ಮುಖಾಂತರ ನಾವು ಮಾಡ್ತಾ ಇದ್ದೇವೆ. ಓಕೆ, ಸೊ ಮೊದಲನೇದಾಗಿ ಇದರಲ್ಲಿ ನೀವು ಪ್ರಯೋಗ ಆಧಾರಿತ ಪ್ರಶ್ನೆಗಳು ಅಂದ್ರೆ POQ ಪ್ರಶ್ನೆಗಳನ್ನ ನೀವು ನೋಡ್ಕೊಳ್ಬೇಕಾಗತ್ತೆ. ಓಕೆ, ಸೊ ಇದೇ ಚಾನಲ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾವು PDF ಕಳ್ಸಿದೀವಿ. ಅದರಲ್ಲಿ ಎಲ್ಲಾ ಚಾಪ್ಟರ್ದು ಕೂಡ ಕ್ವೆಶನ್ಸ್ ಅಲಾಂಗ್ ವಿತ್ ಆನ್ಸರ್ಸ್ ಇರುತ್ತೆ. ಸೊ ಯಾವ ಪ್ರಶ್ನೆ ನಾನು ಹೇಳಿರ್ತೀನಿ ಆ ಪ್ರಶ್ನೆಗೆ ನೀವು ಉತ್ತರವನ್ನ PDF ಅಲ್ಲಿ ಹುಡುಕೊಂಡು ಓದ್ಕೊಳ್ತಾ ಹೋಗಿ. ಓಕೆ, ಸೊ ಅತಿ ಕಡಿಮೆ ಪ್ರಶ್ನೆಗಳನ್ನ ನೀವು ಕವರ್ ಮಾಡೋದ್ರ ಮುಖಾಂತರ ಅತಿ ಹೆಚ್ಚು ಮಾರ್ಕ್ಸ್ ಗಳನ್ನ ಗಳಿಸುವಂತಹ ಒಂದು ಅನುಕೂಲ ಮಾಡ್ಕೊಡೋದಕ್ಕೋಸ್ಕರನೇ ನಾವು ಲಿಮಿಟೆಡ್ ಕ್ವೆಶನ್ಸ್ ನ ಕೊಡ್ತಾ ಹೋಗ್ತಾ ಇದೀವಿ. ಸೊ ಆ ಕ್ವೆಶನ್ಸ್ ನೀವು ಪ್ರಿಪೇರ್ ಆಗಿ, ಅಷ್ಟು ಪ್ರಿಪೇರ್ ಆದ್ರೆ ಆರಾಮಾಗಿ ನೀವು 50, 60 ಈವನ್ ವಿತ್ ಎಕ್ಸ್ಪಿರೇಷನ್ ನೀವು ಪರ್ಫೆಕ್ಟ್ ಆಗಿ ಪ್ರಿಪೇರ್ ಆಗಿದ್ದೆ ಆದ್ರೆ 70+ ನೀವು ಮಾರ್ಕ್ಸ್ ಆರಾಮಾಗಿ ತಗೊಳ್ಬಹುದು. ಓಕೆ, ಸೊ ಮೇಕ್ ಅ ನೋಟ್ ಆಫ್ ದ ಕ್ವೆಶನ್ಸ್ ಅಂಡ್ ಗೋ ಥ್ರೂ ಇಟ್. ಓಕೆ, ಸೊ ಫಸ್ಟ್ POQ question from first chapter. Assuming that you or the manager of an organization draw the neat diagram of levels of management to specify that authority, responsibility, relationships create different levels of management. ನೀವು ಒಂದು ಸಂಘಟನೆಯ ವ್ಯವಸ್ಥಾಪಕರೆಂದು ತಿಳಿದು ವ್ಯವಸ್ಥಾಪನೆಯ ಅಧಿಕಾರ, ಹೊಣೆಗಾರಿಕೆ ಮತ್ತು ಸಂಬಂಧಗಳನ್ನು ಸೂಚಿಸುವ ನಿರ್ವಹಣೆಯ ವಿವಿಧ ಹಂತಗಳ ಅಂದವಾದ ಚಿತ್ರವನ್ನು ಬರೆಯಿರಿ. ಟ್ರಯಾಂಗಲ್ ಡಯಾಗ್ರಾಮ್ ಯು ಹ್ಯಾವ್ ಟು ಪ್ರಿಪೇರ್. ಅಂಡ್ ದ ಸೆಕೆಂಡ್ ಕ್ವೆಶನ್ from second chapter, as a general manager, list out any 10 FIOL's principles of management which you would like to adopt in business organization. ನೀವು ಒಂದು ಸಂಸ್ಥೆಯ ಮುಖ್ಯ ವ್ಯವಸ್ಥಾಪಕರೆಂದು ಭಾವಿಸಿ ನಿಮ್ಮ ಸಂಘಟನೆಯಲ್ಲಿ ಅಳವಡಿಸಲು ಬಯಸುವ FIOL ರವರ 10 ನಿರ್ವಹಣಾ ತತ್ವಗಳನ್ನು ಪಟ್ಟಿ ಮಾಡಿ. Third question from third chapter, show the different elements of business environment that influence the success of business enterprise with a neat diagram. Okay, ವ್ಯವಹಾರೋದ್ಯಮದ ಯಶಸ್ಸಿನ ಮೇಲೆ ಪ್ರಭಾವ ಬೀರುವ ಪರಿಸರದ ವಿವಿಧ ಮೂಲಾಂಶಗಳನ್ನು ವಿವರಿಸುವ ಅಂದವಾದ ಚಿತ್ರವನ್ನು ಬಿಡಿಸಿರಿ. Fourth question from fourth chapter, as a manager, what logical steps you follow in planning process before executing a project. ನೀವು ಒಬ್ಬ ವ್ಯವಸ್ಥಾಪಕರಾಗಿ ಒಂದು ಯೋಜನೆಯನ್ನು ಕಾರ್ಯರೂಪಕ್ಕೆ ತರಲು ಯಾವ ತರ್ಕಬದ್ಧವಾದಂತಹ ಯೋಜನೆಯ ಹಂತಗಳನ್ನು ಅನುಸರಿಸುತ್ತೀರಿ. Fifth question for fifth chapter, draw the organization chart showing divisional and functional structure. ವಿಭಜನಾತ್ಮಕ ಮತ್ತು ಕಾರ್ಯಾತ್ಮಕ ಸಂಘಟನೆಯ ರಚನೆಯ ಅಂದವಾದ ಚಿತ್ರವನ್ನು ಬರೆಯಿರಿ. As a HR manager, list out any 10 sources of recruitment to fill in the vacancies in your organization. ಒಬ್ಬ ಮಾನವ ಸಂಪನ್ಮೂಲ ವ್ಯವಸ್ಥಾಪಕರಾದ ನೀವು ನಿಮ್ಮ ಸಂಘಟನೆಯಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಲು ಇರುವ ನೇಮಕಾತಿಯ 10 ಮೂಲಾಂಶಗಳನ್ನು ಪಟ್ಟಿ ಮಾಡಿರಿ. Seventh question from seventh chapter, draw the neat diagram of Maslow's needs hierarchy. ಮಾಸ್ಲೋ ಅವರ ಅಗತ್ಯತೆಗಳ ವರ್ಗ ಶ್ರೇಣಿಯ ಸಿದ್ಧಾಂತದ ಮೂಲಾಂಶದ ಚಿತ್ರ ಬರೆಯಿರಿ. ತ್ರಿಕೋನ ಚಿತ್ರ ಅಂದ್ರೆ ಟ್ರಯಾಂಗಲ್ ಡಯಾಗ್ರಾಮ್ ಮಾತ್ರ ಇದರಲ್ಲಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅಂಡ್ ದೆನ್ eighth question, as a manager of an organization, what are the modern techniques of controlling you would like to adopt. ಸಂಘಟನೆಯ ಒಬ್ಬ ವ್ಯವಸ್ಥಾಪಕರಾದ ನೀವು ಯಾವ ಆಧುನಿಕ ನಿಯಂತ್ರಣದ ತಂತ್ರಗಳನ್ನ ಅನುಸರಿಸುವಿರಿ ಎಂಬುದನ್ನು ತಿಳಿಸಿ. ಓಕೆ, ಸೊ ಐ ಹ್ಯಾವ್ ಗಿವನ್ ಹಿಯರ್ ಓನ್ಲಿ 8 questions in order to help you to prepare for 10 marks within short time. Okay, so ಈ ಒಂದು 8 ಪ್ರಶ್ನೆಗೆ ನೀವು ಪ್ರಿಪೇರ್ ಆಗಿದ್ದೆ ಆದ್ರೆ ಇದರಲ್ಲಿ ಖಂಡಿತ 5 marks questions ಬರುತ್ತೆ. ಸೊ 10 questions ನಿಮ್ಮ ಬತ್ತಳಿಕೆಯಲ್ಲಿರುತ್ತೆ.
Okay, so you can score easily, and all the POQ questions are there at the end of the chapter. ಪ್ರತಿ ಚಾಪ್ಟರ್ ನ ಎಂಡ್ ಕ್ವೆಶ್ಚನ್ ಇದಾಗಿರುತ್ತೆ. ಸೊ ಈಸಿಯಾಗಿ PDF ಅಲ್ಲಿ ನಿಮಗೆ ಸಿಗುತ್ತೆ. Okay, ಕನ್ನಡ ಮೀಡಿಯಂ, ಇಂಗ್ಲಿಷ್ ಮೀಡಿಯಂ, both PDF we have sent in the description box. It is there. Okay, and 8 ಅಂಕದ ಪ್ರಶ್ನೆಗಳು. 8 ಅಂಕದ ಪ್ರಶ್ನೆಗಳಿಗೆ ಬರೋದಾದ್ರೆ ಫಸ್ಟ್ ಇಲ್ಲಿ ನೀವು ಕ್ವಶನ್ಸ್ ಆಪ್ಷನ್ ಆಗಿ ಇಟ್ಕೊಂಡ್ರೆ ತುಂಬಾ ತೊಂದರೆ ಆಗತ್ತೆ. ಯಾಕಂದ್ರೆ ನೀವು ಆಪ್ಷನ್ ಆಗಿ ಇಟ್ಕೊಂಡಿದ್ದ ಕ್ವಶನ್ ಬಂದ್ಬಿಟ್ರೆ ಆಗ ನೀವು ಅಟೆಂಡ್ ಮಾಡಕ್ ಆಗೋದಿಲ್ಲ. ಸೊ ಅದಕ್ಕೆ ನೀವೇನ್ ಮಾಡ್ಬೇಕು, ಕ್ವಶನ್ಸ್ ಆಪ್ಷನ್ ಆಗಿ ಇಟ್ಕೊಳ್ಳೋದರ ಬದಲು ಚಾಪ್ಟರ್ಸ್ ನೀವು ಆಪ್ಷನ್ ಆಗಿ ಇಟ್ಕೊಂಡ್ರು ಕೂಡ ಸ್ಕೋರ್ ಮಾಡಬಹುದು. ಯಾಕೆಂದ್ರೆ ಆಪ್ಷನ್ಸ್ ಸಿಗತ್ತೆ ಇಲ್ಲಿ. ಓಕೆ, ಸೊ ನಾನ್ ನಿಮ್ಗೆ ಇಲ್ಲಿ ಒಂದು 4 ಚಾಪ್ಟರ್ಗಳದ್ದು ಕ್ವಶನ್ಸ್ ಕೊಡ್ತೀನಿ. ಓಕೆ, ಸೊ ಫ್ರಮ್ ಫಸ್ಟ್ 8 marks questions from first chapter. Okay, from chapter 1, explain the characteristics of management. ನಿರ್ವಹಣೆಯ ಗುಣಲಕ್ಷಣಗಳನ್ನು ವಿವರಿಸಿ. Management as an art and science are not mutually exclusive but complement to each other. Elucidate. ನಿರ್ವಹಣೆ ಕಲೆ ಮತ್ತು ವಿಜ್ಞಾನವಾಗಿ ವಿಜ್ಞಾನವಾಗಿದೆ, ಪರಸ್ಪರ ಹೊರತಾಗಿಲ್ಲ. ಅಂದರೆ ಇವೆರಡು ಕೂಡ ಒಂದಕ್ಕೊಂದು ಪೂರಕವಾಗಿದೆ. ಓಕೆ, ಸೊ ಇದನ್ನ ನೀವು ವಿವರಿಸಬೇಕು. ಸೊ ಎರಡರ ಒಂದು ಗುಣಲಕ್ಷಣಗಳನ್ನ ಕಲೆ ಮತ್ತು ವಿಜ್ಞಾನ, ಆರ್ಟ್ ಅಂಡ್ ಸೈನ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಇಟ್ಕೊಂಡು ಈ ಒಂದು ಕ್ವೆಶ್ಚನ್ಗೆ ನೀವು ಆನ್ಸರ್ಸ್ ಬರೀಬೇಕು. 3 ಕ್ಯಾರೆಕ್ಟರಿಸ್ಟಿಕ್ಸ್. ಅಂಡ್ ದ ನೆಕ್ಸ್ಟ್ ಥರ್ಡ್ ಕ್ವೆಶ್ಚನ್, ಡಿಫೈನ್ ಕೋಆರ್ಡಿನೇಷನ್, ಎಕ್ಸ್ಪ್ಲೈನ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕೋಆರ್ಡಿನೇಷನ್. ಸಮನ್ವಯತೆಯನ್ನು ವ್ಯಾಖ್ಯಾನಿಸಿ ಹಾಗೂ ಸಮನ್ವಯತೆಯ ಗುಣಲಕ್ಷಣಗಳನ್ನು ವಿವರಿಸಿ. ಫೋರ್ತ್ ಕ್ವೆಶ್ಚನ್, ಮ್ಯಾನೇಜ್ಮೆಂಟ್ ಇಸ್ ಅ ಸೀರೀಸ್ ಆಫ್ ಕಂಟಿನ್ಯೂಸ್ ಇಂಟರ್ ರಿಲೇಟೆಡ್ ಫಂಕ್ಷನ್ಸ್. ಕಮೆಂಟ್. ನಿರ್ವಹಣೆಯು ನಿರಂತರ ಪರಸ್ಪರ ಸಂಬಂಧಿತ ಸರಣಿ ಕಾರ್ಯವಾಗಿದೆ, ವಿವರಿಸಿ. ಸೊ ಈ ಒಂದು ಪ್ರಶ್ನೆಗೆ ನೀವು ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಅನ್ನ ಎಕ್ಸ್ಪ್ಲೈನ್ ಮಾಡಬೇಕು. ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಈ ತರ ಸೆಂಟೆನ್ಸ್ ಇಂಡೈರೆಕ್ಟ್ ಆಗಿ ಕೇಳ್ತಾರೆ. ಓಕೆ, ಅಂಡ್ ನೌ ಫ್ರಮ್ ಚಾಪ್ಟರ್ 5. ಓಕೆ, ಸೊ ಚಾಪ್ಟರ್ 5 ಇಂದ ಇರುವಂತಹ 8 marks questions. ಎಕ್ಸ್ಪ್ಲೈನ್ ದಿ ಇಂಪಾರ್ಟೆನ್ಸ್ ಆಫ್ ಆರ್ಗನೈಸಿಂಗ್. ಸಂಘಟನೆಯ ಪ್ರಾಮುಖ್ಯತೆಯನ್ನ ವಿವರಿಸಿ. State the advantages and disadvantages of formal organization. ಔಪಚಾರಿಕ ಸಂಘಟನೆಯ ಅನುಕೂಲತೆಗಳನ್ನು ಮತ್ತು ಅನಾನುಕೂಲತೆಗಳನ್ನು ವಿವರಿಸಿ. ಓಕೆ, and then third question, what is decentralization? Explain the importance. ವಿಕೇಂದ್ರೀಕರಣ ಅಂತ ಅಂದ್ರೆ ಏನು ಹಾಗೂ ವಿಕೇಂದ್ರೀಕರಣದ ಪ್ರಾಮುಖ್ಯತೆಯನ್ನ ವಿವರಿಸಿ. ಓಕೆ, ಸೊ ಈ 3 ಪ್ರಶ್ನೆಯಿಂದ ಒಂದು ಪ್ರಶ್ನೆ ಖಂಡಿತವಾಗಿ ಬರುತ್ತೆ. ಫಸ್ಟ್ ಚಾಪ್ಟರ್ ಕ್ವಶನ್ಸ್ ಏನಿಲ್ಲ ಅದರಿಂದ ಕೂಡ ಒಂದು ಕ್ವೆಶನ್ ಬರುತ್ತೆ. ಅಂಡ್ ದೆನ್ ಚಾಪ್ಟರ್ 6. ಚಾಪ್ಟರ್ 6 ಇಸ್ ದ ಮೋಸ್ಟ್ ಈಸಿಯೆಸ್ಟ್ ಅಂಡ್ ಯು ಹ್ಯಾವ್ ಟು ಪ್ರಿಪೇರ್ ಫಾರ್ 6th ಚಾಪ್ಟರ್ ದಿ ಮೋಸ್ಟ್. ಯಾವಾಗಲೂ 6th ಚಾಪ್ಟರ್ ತುಂಬಾ ಪ್ರಿಪೇರ್ ಆಗಿ, ಯಾಕೆಂದ್ರೆ ಅದರಲ್ಲಿ 4 marks ಕ್ವಶನ್ಸ್ ಬರುತ್ತೆ, 8 marks ಕ್ವಶನ್ಸ್ ಬರುತ್ತೆ. ಅಂಡ್ ಆಸ್ ಪರ್ ಐ ಹ್ಯಾವ್ ಅಬ್ಸರ್ವ್, ಸ್ಟೂಡೆಂಟ್ಸ್ ಫೀಲ್ ದಿಸ್ ಚಾಪ್ಟರ್ ಇಸ್ ವೆರಿ ಈಸಿ. ಓಕೆ, ಸೊ ಸ್ಟೂಡೆಂಟ್ಸ್ ಗೆ ತುಂಬಾನೇ ಈಸಿ ಅಂತ ಅನ್ಸೋದು ಚಾಪ್ಟರ್ ಆಗಿರೋದ್ರಿಂದ 4 marks 8 marks ಎರಡು ಪ್ರಿಪೇರ್ ಆಗಿ ಎರಡು ಬರುತ್ತೆ. ಕಡಿಮೆ ಪ್ರಶ್ನೆಗಳಿದೆ ಇದರಲ್ಲಿ, ಸೊ ಈಸಿಯಾಗಿ ಪ್ರಿಪೇರ್ ಆಗೋದಕ್ಕೆ ಆಗತ್ತೆ. ಓಕೆ, ಸೊ ಒಂದು 4 marks ಕ್ವಶನ್, ಒಂದು 8 marks ಕ್ವಶನ್, 12 marks ನಿಮ್ಮ ಕೈಲಿ ಈಸಿಯಾಗಿ ಪಡ್ಕೊಳ್ಬಹುದು ಈ ಚಾಪ್ಟರ್ ಇಂದ. ಓಕೆ, ಸೊ 6th ಚಾಪ್ಟರ್, ಎಕ್ಸ್ಪ್ಲೈನ್ ದ ಸ್ಟೆಪ್ಸ್ ಇನ್ ಸ್ಟಾಫಿಂಗ್ ಪ್ರೊಸೆಸ್. ಸಿಬ್ಬಂದಿ ನಿರ್ವಹಣೆಯ ಪ್ರಕ್ರಿಯೆಯ ವಿವಿಧ ಹಂತಗಳನ್ನು ವಿವರಿಸಿ. ಓಕೆ, ಡಿಸ್ಕ್ರೈಬ್ ದ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ಸೆಲೆಕ್ಷನ್ ಪ್ರೊಸೆಸ್. ಸಿಬ್ಬಂದಿ ಆಯ್ಕೆಯ ಪ್ರಕ್ರಿಯೆಯ ಹಂತಗಳನ್ನ ನೀವು ವಿವರಿಸಬೇಕು. ಸಿಬ್ಬಂದಿ ನಿರ್ವಹಣೆಯ ಪ್ರಕ್ರಿಯೆಯ ಹಂತಗಳನ್ನು ವಿವರಿಸಿ. ಅಂಡ್ ದೆನ್ ದ 10th ಕ್ವೆಶ್ಚನ್, ಎಕ್ಸ್ಪ್ಲೈನ್ 4 ಮೆಥಡ್ಸ್ ಆಫ್ ಆನ್ ದ ಜಾಬ್ ಅಂಡ್ ಎನಿ 4 ಮೆಥಡ್ಸ್ ಆಫ್ ದ ಜಾಬ್ ಟ್ರೈನಿಂಗ್. ತರಬೇತಿಯ ಯಾವುದಾದರೂ 4 ಕಾರ್ಯನಿರತ ಮತ್ತು 4 ಕಾರ್ಯೇತರ ವಿಧಾನಗಳನ್ನು ವಿವರಿಸಿ. 11th question, explain the benefits of training and development to the organization and to the employees. ತರಬೇತಿ ನೀಡುವುದರಿಂದ ಉದ್ಯೋಗ ಸಂಸ್ಥೆಗೆ ಮತ್ತು ಉದ್ಯೋಗಿಗೆ ಹೇಗೆ ಅನುಕೂಲವಾಗುತ್ತದೆ, ಯಾವ ಯಾವ ಅನುಕೂಲತೆಗಳಾಗುತ್ತದೆ ಅಂತ ಹೇಳಿ ಇಬ್ಬರಿಗೂ ಕೂಡ 4 ಅನುಕೂಲತೆಗಳನ್ನು ನೀವು ಬರಬೇಕಾಗಿರುತ್ತೆ. ಓಕೆ, ಸೊ ಇದರಲ್ಲಿ ಸಂಘಟನೆಗೆ ಆಗುವ ಏನು ಅನುಕೂಲತೆಗಳಿದೆ, ಇದು 4 marks ಕ್ವಶನ್ ಕೂಡ. Okay, and then 7th chapter question, 8 marks. For 8 marks, what is supervision? Explain the role played by a supervisor. ಮೇಲ್ವಿಚಾರಣೆ ಎಂದರೇನು, ಮೇಲ್ವಿಚಾರಕನ ಪಾತ್ರವನ್ನ ವಿವರಿಸಿ. ಓಕೆ, ಅಂದ್ರೆ ಇಲ್ಲಿ ಇಂಪಾರ್ಟೆನ್ಸ್ ಆಫ್ ಸೂಪರ್ವಿಷನ್ ನೀವು ಬರೀಬೇಕಾಗತ್ತೆ. ಓಕೆ, and then the next question, 13th question, explain for financial incentives and for non-financial incentives.
ನೌಕರರಿಗೆ ಪ್ರೇರೇಪಿಸಲು ಬಳಸುವಂತಹ ಹಣಕಾಸಿನ ಮತ್ತು ಹಣಕಾಸೇತರ ಉತ್ತೇಜಕಗಳನ್ನು ವಿವರಿಸಿ. ಓಕೆ, ಅಂಡ್ ದೆನ್ ಯಾವ್ದಾದ್ರು ನಾಲ್ಕು ಎರಡಲು ಈಸಿ ಆಗಿರುವಂತದ್ದು ನೀವು ಪ್ರಿಪೇರ್ ಆಗಿ. ಅಂಡ್ ದೆನ್ ಎಕ್ಸ್ಪ್ಲೈನ್ ದಿ ಕ್ವಾಲಿಟೀಸ್ ಆಫ್ ಎ ಗುಡ್ ಲೀಡರ್, ಉತ್ತಮ ನಾಯಕನ ಗುಣಲಕ್ಷಣಗಳನ್ನ ವಿವರಿಸಿ. ಅಂಡ್ ದೆನ್ ದ ಲಾಸ್ಟ್ ಕ್ವೆಶನ್, ಸಜೆಸ್ಟ್ ದಿ ಸೂಟಬಲ್ ಮೆಷರ್ಸ್ ಟು ಇಂಪ್ರೂವ್ ಕಮ್ಯುನಿಕೇಶನ್ ಎಫೆಕ್ಟಿವ್ನೆಸ್, ಸಂವಹನದ ಪರಿಣಾಮಕಾರಿತ್ವವನ್ನ ಹೆಚ್ಚಿಸುವುದಕ್ಕೆ ಅನುಸರಿಸುವ ಮೂಲಾಂಶಗಳನ್ನ ಸೂಚಿಸಿ. ಓಕೆ, ಸಂವಹನದ ಪರಿಣಾಮಕಾರಿತ್ವವನ್ನು ಹೆಚ್ಚಿಸಲು ನಾವು ಯಾವ ಅಂಶಗಳನ್ನ ಅನುಸರಿಸಬೇಕು ಅಂತ ಹೇಳಿ ಇಲ್ಲಿ ನೀವು ಪ್ರಿಪೇರ್ ಆಗಬೇಕು. ಓಕೆ, ಸೊ ಇಷ್ಟು ಪ್ರಶ್ನೆಗಳಿಗೆ ನೀವು ಪ್ರಿಪೇರ್ ಆಗಿದ್ದೆ ಆದ್ರೆ 8 ಮಾರ್ಕ್ಸ್ ಕ್ವೆಶನ್ಸ್ 3 ಕ್ವೆಶನ್ಗೆ ನೀವು ಆರಾಮಾಗಿ ಆನ್ಸರ್ ಮಾಡಬಹುದು. ನಾನು ನಿಮ್ಗೆ ಎಕ್ಸ್ಟ್ರಾ ಕೂಡ ಪ್ರಿಪೇರ್ ಆಗೋದಕ್ಕೆ ಹೇಳಿದೀನಿ. ಈ 4 ಚಾಪ್ಟರ್ ಪ್ರಶ್ನೆಗಳಲ್ಲಿ ನಿಮ್ಗೆ ಇನ್ನೂ ಆಗ್ತಿಲ್ಲ ಅಂತ ಹೇಳಿದ್ರೆ ಯಾವ್ದು ಈಸ್ ಆಗತ್ತೆ ಅಂತ 3 ಚಾಪ್ಟರ್ ಕರೆಕ್ಟ್ ಪ್ರಿಪೇರ್ ಆದ್ರೂ ಸಹಿತ ನೀವು 3 ಪ್ರಶ್ನೆಗಳಿಗೆ ಆರಾಮಾಗಿ ಆನ್ಸರ್ ಮಾಡಬಹುದು. ಇದರಲ್ಲಿ 4 ಮಾರ್ಕ್ಸ್ ನಿಮಗೆ ಪಾಯಿಂಟ್ಸ್ಗೆ ಬರುತ್ತೆ, 4 ಮಾರ್ಕ್ಸ್ ಎಕ್ಸ್ಪ್ಲನೇಷನ್ಗೆ ಇರುತ್ತೆ. ನೀವು ಎಕ್ಸ್ಪ್ಲನೇಷನ್ ಅರ್ಥ ಮಾಡ್ಕೊಂಡು ಸ್ವಲ್ಪ ಬರ್ದಿದ್ದೆ ಆದಲ್ಲಿ ಕೂಡ ನೀವು 8 ಅಂಕಗಳಿಗೆ 6 ಅಂಕಗಳನ್ನ ಆರಾಮಾಗಿ ಪಡ್ಕೋಬಹುದು. ಸೊ 6 3s 18 ಮಾರ್ಕ್ಸ್. ಎಕ್ಸ್ಪ್ಲನೇಷನ್ ಪರ್ಫೆಕ್ಟ್ ಆಗಿದ್ದೆ ಆದ್ರೆ 8 3s. ಓಕೆ, ಸೊ 24 ಮಾರ್ಕ್ಸ್ ನಿಮ್ಮ ಬತ್ತಳಿಕೆಯಲ್ಲಿ ಇರುತ್ತೆ. ಓಕೆ, ಸೊ ಅಲ್ಲಿ 10 ಮಾರ್ಕ್ಸ್ ಪಿಒಕ್ಯೂ ಇಲ್ಲಿ 24 ಮಾರ್ಕ್ಸ್ 34 ಮಾರ್ಕ್ಸ್ ಅಲ್ಲೇ ಬಂತು, ನೀವು ಪಾಸ್ ಆಗೋದಕ್ಕೆ ರೆಡಿ ಆಗ್ತೀರಾ. ಸೊ ಇಷ್ಟು ಪ್ರಿಪೇರ್ ಆದ್ರೇನೆ. ಬಟ್ ವಿತ್ ಎಕ್ಸ್ಪ್ಲನೇಷನ್ ಆಗಿಲ್ಲ 6 ಮಾರ್ಕ್ಸ್ ತಗೊಳ್ಳೋ ಅಷ್ಟು ಪ್ರಿಪೇರ್ ಆಗಿ ಅಟ್ ಲೀಸ್ಟ್. ಸೊ ಅವಾಗ 18 ಅಂದ್ರೆ 28 ಮಾರ್ಕ್ಸ್ ಪ್ರಿಪೇರ್ ಆದಂಗ ಆಗುತ್ತೆ. ನೆಕ್ಸ್ಟ್ ನೀವು ಪ್ರಿಪೇರ್ ಆಗ್ಬೇಕಾಗಿರುವಂತದ್ದು 4 ಮಾರ್ಕ್ಸ್ ಕ್ವಶನ್ಸ್. 4 ಮಾರ್ಕ್ಸ್ ಕ್ವಶನ್ಸ್ ಅಲ್ಲೂ ಆಸ್ ಫಾರ್ ಆಸ್ ಐ ಹ್ಯಾವ್ ಅಬ್ಸರ್ವ್, ನನ್ನ ಅನುಭವದ ಮೇಲೆ ಈಸಿ ಆಗುವಂತದನ್ನ ನಾನು ತಗೊಂತಾ ಹೋಗಿದ್ದೀನಿ. ಸೊ ಆರ್ಡರ್ ವೈಸ್ ಯಾವ ಚಾಪ್ಟರ್ ಫಸ್ಟ್ ಹೇಳ್ತಿದ್ದೀನಿ ಅದನ್ನೇ ಫಸ್ಟ್ ಪ್ರಿಪೇರ್ ಆಗಿ ಅದು ನಿಮ್ಗೆ ಈಸಿ ಆಗುತ್ತೆ. ಓಕೆ, ಸೊ ಚಾಪ್ಟರ್ 6 ಎಕ್ಸ್ಪ್ಲೈನ್ ಫಾರ್ 4 ಮಾರ್ಕ್ಸ್ from chapter 6 explain any 4 types of test used for selection of employees. ಓಕೆ, ಸೊ ಏನು ಸಿಬ್ಬಂದಿ ಆಯ್ಕೆಯಲ್ಲಿ ಬಳಸುವಂತಹ 4 ವಿವಿಧ ಆಯ್ಕೆಯ ಪರೀಕ್ಷೆಗಳನ್ನ ವಿವರಿಸಿ. ಓಕೆ, ಸೊ ಟೈಪ್ಸ್ ಆಫ್ ಟೆಸ್ಟ್ ತುಂಬಾ ಈಸಿ ಇರುತ್ತೆ, ಇದನ್ನ ಪ್ರಿಪೇರ್ ಆಗಿ. ಅಥವಾ ಇದು ಬಿಟ್ರೆ ಇನ್ಯಾವುದು 4 ಮಾರ್ಕ್ಸ್ ಬರ್ಬೋದು ಈ ಚಾಪ್ಟರ್ ಅಂತ ಹೇಳಿದ್ರೆ ಎಕ್ಸ್ಪ್ಲೈನ್ ದ ಇಂಟರ್ನಲ್ ಸೋರ್ಸ್ ಆಫ್ ರಿಕ್ರೂಟ್ಮೆಂಟ್, ನೇಮಕಾತಿಯ ಆಂತರಿಕ ಮೂಲಗಳನ್ನ ವಿವರಿಸಿ. ಇವೆರಡು ಕ್ವಶನ್ ಅಲ್ಲಿ ಒಂದು ಗ್ಯಾರಂಟಿ ಬರುತ್ತೆ. ಅಕಸ್ಮಾತ್ ಬಂದ್ರೆ ಇನ್ಯಾವ ಕ್ವಶನ್ ಬರ್ಬೋದು ಅಂದ್ರೆ 8 ಮಾರ್ಕ್ಸ್ ಕ್ವಶನ್ ಅಲ್ಲಿ 4 ಮಾರ್ಕ್ಸ್ಗೂ ಬರುತ್ತೆ ಅಂತ ಒಂದು ಕ್ವಶನ್ ನಾನು ಆಗ್ಲೇ ಹೇಳಿದ್ನಲ್ಲ ಆ ಕ್ವಶನ್ ಬರುತ್ತೆ. ಓಕೆ, ಯಾವುದು ಹೌ ಡಸ್ ಟ್ರೈನಿಂಗ್ ಅಂಡ್ ಡೆವಲಪ್ಮೆಂಟ್ ಆಫ್ ಎಂಪ್ಲಾಯೀಸ್ ಬೆನಿಫಿಟ್ಸ್ ದಿ ಆರ್ಗನೈಸೇಷನ್, ಉದ್ಯೋಗಿಯ ತರಬೇತಿ ಮತ್ತು ಅಭಿವೃದ್ಧಿಯು ಸಂಸ್ಥೆಗೆ ಹೇಗೆ ಅನುಕೂಲವಾಗಿದೆ ತಿಳಿಸಿ. ಓಕೆ, ಸೊ ಇದನ್ನ ಕೂಡ ನಾವು ಓದ್ಕೊಂಡಿರ್ತೀವಿ 8 ಮಾರ್ಕ್ಸ್ ಅಲ್ಲಿ, ಇಲ್ಲಿ ರಿಪೀಟ್ ಮಾಡ್ಬೇಕಾಗತ್ತೆ. ಮತ್ತೆ ನೆಕ್ಸ್ಟ್ ಓದ್ಕೊಳ್ಬೇಕಾಗಿರುವಂತದ್ದು ಈಸಿಯಸ್ಟ್ ಅಂತ ಹೇಳಿದ್ರೆ ಚಾಪ್ಟರ್ 9 what is capital budgeting decision, explain briefly the factors affecting the capital budgeting decision. ಬಂಡವಾಳ ಮುಂಗಡ ಪತ್ರ ನಿರ್ಣಯ ಎಂದರೇನು, ಈ ನಿರ್ಣಯದ ಮೇಲೆ ಪ್ರಭಾವ ಬೀರುವ ಅಂಶಗಳಾವುವು. ಓಕೆ, ಸೊ ನೆಕ್ಸ್ಟ್ ಕ್ವೆಶ್ಚನ್ explain 5th question explain any 4 factors affecting the fixed capital requirement of an organization. ಸ್ಥಿರ ಬಂಡವಾಳದ ಅಗತ್ಯತೆಯ ಮೇಲೆ ಪ್ರಭಾವ ಬೀರುವ 4 ಅಂಶಗಳನ್ನು ವಿವರಿಸಿ. Explain any 4 factors affecting the working capital requirement of an organization. ಕಾರ್ಯಶೀಲ ಬಂಡವಾಳದ ಅವಶ್ಯಕತೆಗಳ ಮೇಲೆ ಪ್ರಭಾವ ಬೀರುವ 4 ಅಂಶಗಳನ್ನು ವಿವರಿಸಿ. ಓಕೆ, ಸೊ ಇದರಲ್ಲಿ ಖಂಡಿತವಾಗಿ ಈ ಲಾಸ್ಟ್ 2 ಕ್ವೆಶನ್ಸ್ ಏನ್ ಹೇಳಿದೆ 9th ಚಾಪ್ಟರ್ ಇವೆರಡರಲ್ಲಿ ಒಂದು ಗ್ಯಾರಂಟಿ ಬರುತ್ತೆ. ಅಂಡ್ ಇದಕ್ಕೆ ಆನ್ಸರ್ ಎರಡಕ್ಕೂ ಕೂಡ ಒಂದೇ ಆಗಿರುವಂತ 3 ಅಂಶಗಳು ಬರುತ್ತೆ. ಸೊ ಅದ್ರೂ ಕೂಡ ನಿಮ್ಗೆ ಹೇಳ್ತೀನಿ. ಏನು ನೇಚರ್ ಆಫ್ ಬಿಸ್ನೆಸ್, ಓಕೆ, ಸ್ಕೇಲ್ ಆಫ್ ಆಪರೇಷನ್, ಗ್ರೋತ್ ಆಪರ್ಚುನಿಟಿ, ಬೆಳವಣಿಗೆ ಅವಕಾಶ, ಮತ್ತೆ ವ್ಯವಹಾರದ ಒಂದು ಸ್ವರೂಪ ಮತ್ತು ವ್ಯವಹಾರದ ಪರಿಮಿತಿ. ಸೊ ಇಷ್ಟನ್ನ ನೀವು 3 ಪಾಯಿಂಟ್ ಎರಡಕ್ಕೂ ಕೂಡ ಒಂದೇ ಬರೀಬಹುದು. ಲಾಸ್ಟ್ 2 ಕ್ವೆಶನ್ಸ್ ಏನ್ ಹೇಳಿದೆ ಈಗ 9th ಚಾಪ್ಟರ್ ಇಂದ ಅವೆರಡಕ್ಕೂ ಆ 3 ಪಾಯಿಂಟ್ ಪ್ಲಸ್ ಇನ್ನೊಂದು ಪಾಯಿಂಟ್ ನೋಡ್ಕೊಂಡ್ರಿ ಅಂತ ಹೇಳಿದ್ರೆ ಎರಡಕ್ಕೂ ಆನ್ಸರ್ ಆಗತ್ತದು. ಓಕೆ, ಸೊ ಎರಡಕ್ಕೂ ಕೂಡ ಸೇಮ್ ಪಾಯಿಂಟ್ಸ್ ಬರುತ್ತೆ. ಈಸಿಯಾಗಿ ನೀವು ಇದನ್ನ ಪ್ರಿಪೇರ್ ಆಗಬಹುದು. ಎರಡರಲ್ಲಿ ಒಂದು ಕ್ವಶನ್ ಗ್ಯಾರಂಟಿ ಬರುತ್ತೆ. ಅಂಡ್ ಲಕ್ ಇದ್ರೆ ಇನ್ನೊಂದು ಕ್ವಶನ್ ಹೇಳಿದ್ನಲ್ಲ 9th ಚಾಪ್ಟರ್ ಇಂದ ಅದು ಕೂಡ ಬಂದಿರುತ್ತೆ. ಓಕೆ, ಅಂಡ್ ದೆನ್ ನೆಕ್ಸ್ಟ್ ಚಾಪ್ಟರ್ 12 ಎಕ್ಸ್ಪ್ಲೈನ್ ಬ್ರೀಫ್ಲಿ ಎನಿ 4 ರೈಟ್ಸ್ ಆಫ್ ಕನ್ಸ್ಯೂಮರ್ಸ್, ಯಾವುದಾದರೂ 4 ಗ್ರಾಹಕರ ಹಕ್ಕುಗಳನ್ನ ವಿವರಿಸಿ. ಅಂಡ್ ಸ್ಟೇಟ್ ಎನಿ 4 ರೆಸ್ಪಾನ್ಸಿಬಿಲಿಟೀಸ್ ಆಫ್ ಕನ್ಸ್ಯೂಮರ್ಸ್ ವೈಲ್ ಪರ್ಚೇಸಿಂಗ್, ಯೂಸಿಂಗ್ ಅಂಡ್ ಕನ್ಸ್ಯೂಮಿಂಗ್ ಗೂಡ್ಸ್ ಅಂಡ್ ಸರ್ವಿಸಸ್. ಗ್ರಾಹಕರ ಯಾವುದಾದರೂ 4 ಜವಾಬ್ದಾರಿಗಳನ್ನು ನಾವು ಅವರು ವಸ್ತುಗಳನ್ನ ಖರೀದಿಸುವಾಗ ಯಾವ ಜವಾಬ್ದಾರಿಗಳನ್ನ ಹೊಂದಿರಬೇಕು ಅಂತ ಕೂಡ ಗ್ರಾಹಕರ ಜವಾಬ್ದಾರಿಗಳನ್ನ 4 ನಾವು ಬರೆಯೋದನ್ನ
ಅಭ್ಯಾಸ ಮಾಡಿದ್ರೆ ಇವೆರಡರಲ್ಲಿ ಒಂದು ಗ್ಯಾರಂಟಿ 4 ಮಾರ್ಕ್ಸ್ ಗೆ ಬಂದೇ ಇರುತ್ತೆ. ಓಕೆ, ಅಂಡ್ ದೆನ್ ನೆಕ್ಸ್ಟ್ ಚಾಪ್ಟರ್ 2. Okay, chapter 2, not chapter 2, actually I suggest next will be chapter 8. Okay, so chapter 8 ಗೆ ಹೋಗೋದಾದ್ರೆ ನಿಯಂತ್ರಿಸುವಿಕೆಯ ಪ್ರಾಮುಖ್ಯತೆಯನ್ನು ವಿವರಿಸಿ. ಎಕ್ಸ್ಪ್ಲೈನ್ ದಿ ಇಂಪಾರ್ಟೆನ್ಸ್ ಆಫ್ ಕಂಟ್ರೋಲಿಂಗ್. ಓಕೆ, ಸೊ ಎಕ್ಸ್ಪ್ಲೈನ್ ದಿ ಇಂಪಾರ್ಟೆನ್ಸ್ ಆಫ್ ಕಂಟ್ರೋಲಿಂಗ್. ಈ ಕ್ವೆಶನ್ ಅನ್ನ ಇಂಡೈರೆಕ್ಟ್ ಆಗಿ ಕೂಡ ಕೆಲವೊಮ್ಮೆ ಕೇಳ್ತಾರೆ. ಓಕೆ, ಸೊ ಏನು ಒಂದು ಎಫೆಕ್ಟಿವ್ ಕಂಟ್ರೋಲ್ ಸಿಸ್ಟಮ್ ಅಫೆಕ್ಟ್ಸ್ ಆನ್ ದ ಬಿಸ್ನೆಸ್ ಇನ್ ಮೆನಿ ವೇ. ಓಕೆ, ಹಲವಾರು ರೀತಿಗಳಲ್ಲಿ ಒಂದು ಉತ್ತಮವಾದ ನಿಯಂತ್ರಣ ಪರಿಣಾಮ ಬೀರುತ್ತೆ ಹೇಗೆ ಅಂತ ಕೇಳ್ತಾರೆ. ಅವಾಗ ಇಂಪಾರ್ಟೆನ್ಸ್ ಆಫ್ ಕಂಟ್ರೋಲಿಂಗ್ ಬರೀಬೇಕು. ಓಕೆ, ಅದು ಬಿಟ್ರೆ ನೀವು ನೆಕ್ಸ್ಟ್ ಓದ್ಕೊಳ್ಬೇಕಾಗಿರ್ತಕ್ಕಂಥದ್ದು ಸ್ಟೇಟ್ ಎನಿ ಫಾರ್ ಲಿಮಿಟೇಷನ್ಸ್ ಆಫ್ ಕಂಟ್ರೋಲಿಂಗ್. ಓಕೆ, ನಿಯಂತ್ರಿಸುವಿಕೆಯ 4 ಮಿತಿಗಳನ್ನು ವಿವರಿಸಿ. ಓಕೆ, ಸೊ ಮತ್ತೆ ನೆಕ್ಸ್ಟ್ ಕ್ವಶನ್ ಏನ್ ನೋಡ್ಕೊಳ್ಬೇಕು ಅಂತ ಹೇಳಿದ್ರೆ ಎಕ್ಸ್ಪ್ಲೈನ್ ದಿ ಕಂಟ್ರೋಲಿಂಗ್ ಪ್ರಾಸೆಸ್, ಸ್ಟೆಪ್ಸ್ ಇನ್ ಕಂಟ್ರೋಲಿಂಗ್ ಪ್ರಾಸೆಸ್. ನಿಯಂತ್ರಿಸುವಿಕೆಯ 4 ಎಲ್ಲ ಹಂತಗಳನ್ನು, ಓಕೆ, ನಿಯಂತ್ರಿಸುವಿಕೆ ಪ್ರಕ್ರಿಯೆಯ ಹಂತಗಳನ್ನ ನೀವು ವಿವರಿಸಬೇಕಾಗಿರುತ್ತೆ. ಓಕೆ, 5 ಹಂತಗಳಿದೆ, 5 ಕೂಡ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಚಾಪ್ಟರ್ 2. ಓಕೆ, ಸೊ ಚಾಪ್ಟರ್ 2 ಇಂದ ನೆಕ್ಸ್ಟ್ ಕ್ವೆಶನ್ ಟೇಲರ್ ಅವರ ವೈಜ್ಞಾನಿಕ ನಿರ್ವಹಣೆಯ ತತ್ವಗಳನ್ನು ವಿವರಿಸಿ. ಎಕ್ಸ್ಪ್ಲೈನ್ FW ಟೇಲರ್ಸ್ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ಸ್. ವಾಟ್ ಆರ್ ದ 4 ಆಸ್ಪೆಕ್ಟ್ಸ್ ಆಫ್ ವರ್ಕ್ ಸ್ಟಡಿ ಡೆವಲಪ್ಡ್ ಬೈ FW ಟೇಲರ್ ಅಂಡ್ ಎಕ್ಸ್ಪ್ಲೈನ್. ಓಕೆ, ಸೊ ಯಾವುದು ಒಂದು ನಿಮಿಷ. ಟೇಲರ್ ಅವರು ಅಭಿವೃದ್ಧಿ ಪಡಿಸಿರುವಂತಹ 4 ಕಾರ್ಯವಿಧಾನಗಳನ್ನ ನೀವು ಇಲ್ಲಿ ವಿವರಿಸಬೇಕಾಗಿರುತ್ತೆ. ಓಕೆ, ನೆಕ್ಸ್ಟ್ 11th ಕ್ವೆಶನ್ 4 ನಿರ್ವಹಣಾ ಮಹತ್ವವನ್ನು ವಿವರಿಸಿ. ಎಕ್ಸ್ಪ್ಲೈನ್ ದಿ ಇಂಪಾರ್ಟೆನ್ಸ್ ಆಫ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್. ಓಕೆ, ಸೊ ಈ 3 ಪ್ರಶ್ನೆಗಳನ್ನ ನೀವು ಪ್ರಿಪೇರ್ ಆಗಿದ್ದೆ ಅದರಲ್ಲಿ ಒಂದು ನಿಮಗೆ ಗ್ಯಾರಂಟಿ ಬರುತ್ತೆ. ಓಕೆ, ಸೊ ಹಾಗಿದ್ರೆ ನಾನು ಚಾಪ್ಟರ್ 6, ಚಾಪ್ಟರ್ 9, ಚಾಪ್ಟರ್ 12, ಚಾಪ್ಟರ್ 2 ಅಂಡ್ ಚಾಪ್ಟರ್ 8 5 ಚಾಪ್ಟರ್ ಕ್ವೆಶನ್ಸ್ ನ ಹೇಳಿದೀನಿ. 5 ಚಾಪ್ಟರ್ ದಿ ಕ್ವೆಶನ್ಸ್ ನ ಪ್ರಿಪೇರ್ ಆಗಿದ್ದಾರೆ. 5 ಕ್ವೆಶನ್ ಗ್ಯಾರಂಟಿ. ಸೊ 5 into 4 ವಿತ್ ಎಕ್ಸ್ಪ್ಲನೇಷನ್ ಆದ್ರೆ, ಅಥವಾ ವಿತ್ ಎಕ್ಸ್ಪ್ಲನೇಷನ್ ನಿಮ್ಗೆ ಸ್ವಲ್ಪ ಆ ಕಡೆ ಈ ಕಡೆ ಬರೆದ್ರು 3 ಬರುತ್ತೆ ಅಂತ ಇಟ್ಕೊಂಡ್ರು ನಿಮ್ಗೆ 5 into 3 15 ಮಾರ್ಕ್ಸ್ ಮಿನಿಮಮ್ ಬರುತ್ತೆ. ಇನ್ನೂ ಹೆಚ್ಚಿನ ಒಂದು 2-3 ಚಾಪ್ಟರ್ ಎಕ್ಸ್ಟ್ರಾನು ಕೊಡ್ತೀನಿ. ಸೊ ನೀವು ಬರ್ಕೊಳ್ಳಿ, ನಿಮ್ಗಾದ್ರೆ ಅದನ್ನು ಕೂಡ ಪ್ರಿಪೇರ್ ಆಗಿ ಅವಾಗ ನೀವು 7 ಕ್ವೆಶನ್ ಕೂಡ ಅಟೆಂಡ್ ಮಾಡಬಹುದು. ಆಗ ಇನ್ನೂ ಹೆಚ್ಚಿನ ಅಂಕಗಳನ್ನು ತಗೊಳಕ್ಕೆ ಈಸಿ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಐ ಸಜೆಸ್ಟ್ ಚಾಪ್ಟರ್ 4. ಸೊ ಚಾಪ್ಟರ್ 4 ಅಲ್ಲಿ ನೀವು ಪ್ರಿಪೇರ್ ಆಗಬೇಕಾಗಿರತಕ್ಕಂಥದ್ದು ಎಕ್ಸ್ಪ್ಲೈನ್ ದಿ ಇಂಪಾರ್ಟೆನ್ಸ್ ಆಫ್ ಪ್ಲಾನಿಂಗ್ ವಿತ್ ಎನಿ 4 ಪಾಯಿಂಟ್ಸ್. ಯೋಜಿಸುವಿಕೆಯ ಪ್ರಾಮುಖ್ಯತೆಯನ್ನು ಯಾವುದಾದ್ರೂ 4 ಅಂಶಗಳೊಂದಿಗೆ ವಿವರಿಸಿ. ಎಕ್ಸ್ಪ್ಲೈನ್ ಎನಿ 4 ಫೀಚರ್ಸ್ ಆಫ್ ಪ್ಲಾನಿಂಗ್. ಯೋಜಿಸುವಿಕೆ ಯಾವುದಾದ್ರೂ 4 ಗುಣಲಕ್ಷಣಗಳನ್ನು ವಿವರಿಸಿ. ಎಕ್ಸ್ಪ್ಲೈನ್ ಎನಿ 4 ಲಿಮಿಟೇಷನ್ಸ್ ಆಫ್ ಪ್ಲಾನಿಂಗ್. ಯೋಜಿಸುವಿಕೆ ಯಾವುದಾದ್ರೂ 4 ಮಿತಿಗಳನ್ನು ವಿವರಿಸಿ. ಎಕ್ಸ್ಪ್ಲೈನ್ ಎನಿ 2 ಟೈಪ್ಸ್ ಆಫ್ ಪ್ಲಾನ್ಸ್. ಯಾವುದಾದ್ರೂ 2 ಯೋಜನಾ ವಿಧಗಳನ್ನು ವಿವರಿಸಿ. ಓಕೆ, ಸೊ ಈ 4 ಪ್ರಶ್ನೆ ಚಾಪ್ಟರ್ 4 ಇಂದ. And then some of the questions from chapter 11 also I'll mention few. Okay, ನಾನು ಇದನ್ನ 100% ಹೇಳಕ್ಕಾಗಲ್ಲ, but you can mention, you can try to learn that. Okay, so chapter 11 ಇಂದ explain the elements of marketing mix. ಮಾರಾಟ ಮಿಶ್ರಣದ ಮೂಲಾಂಶಗಳನ್ನ ವಿವರಿಸಿ. State any 4 features of specialty product. ವಿಶಿಷ್ಟ ಉತ್ಪನ್ನಗಳ ಯಾವುದಾದರೂ 4 ಗುಣಲಕ್ಷಣಗಳನ್ನ ವಿವರಿಸಿ. ಎಕ್ಸ್ಪ್ಲೈನ್ ಎನಿ 4 ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್. ಕೈಗಾರಿಕಾ ಉತ್ಪನ್ನಗಳ ಯಾವುದಾದರೂ 4 ಗುಣಲಕ್ಷಣಗಳನ್ನ ವಿವರಿಸಿ. ಅಂಡ್ ದೆನ್ ಎಕ್ಸ್ಪ್ಲೈನ್ ದಿ ಅಬ್ಜೆಕ್ಷನ್ಸ್ ಅಗೇನ್ಸ್ಟ್ ಅಡ್ವರ್ಟೈಸ್ಮೆಂಟ್. ಜಾಹೀರಾತಿನ ವಿರುದ್ಧದ ಯಾವುದಾದರೂ 4 ಆಕ್ಷೇಪಣೆಗಳನ್ನ ವಿವರಿಸಿ. ಓಕೆ, ಸೊ ಇಷ್ಟು ಪ್ರಶ್ನೆಗಳಿಗೆ ನೀವು ಪ್ರಿಪೇರ್ ಆಗಿದ್ದಾದ್ರೆ ಖಂಡಿತ 7 ಕ್ವಶನ್ಸ್ ಕೂಡ 4 ಮಾರ್ಕ್ಸ್ ಅಲ್ಲಿ ನೀವು ಅಟೆಂಡ್ ಮಾಡಬಹುದು. ಸೊ 4 into 4 ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ 7 into 4 ಎಷ್ಟಾಗುತ್ತೆ? 28 ಮಾರ್ಕ್ಸ್. ಸೊ 28 ಪ್ಲಸ್ ಆಗ್ಲೇ 28 ಹಾಗಿದ್ರೆ 54 ಮಾರ್ಕ್ಸ್ ನಿಮ್ಗೆ ಆರಾಮಾಗಿ ಬರುತ್ತೆ. ಓಕೆ, ಸೊ ಇನ್ನು ನಿಮ್ಗೆ ತಿಳಿಸೋದಾದ್ರೆ 2 ಮಾರ್ಕ್ಸ್ ಕ್ವೆಶನ್ಸ್ ಕೆಲವೊಂದು ನಾನು ಕೊಡ್ತಾ ಹೋಗ್ತೀನಿ. ಓಕೆ, ಸೊ ಎಲ್ಲಾನು ಆಗೋದಿಲ್ಲ, ಬಟ್ ಐ ಕ್ಯಾನ್ ಸೇ ಸಮ್ ಆಫ್ ದ ಇಂಪಾರ್ಟೆಂಟ್ ಕ್ವೆಶನ್ಸ್. ಪ್ಲೀಸ್ ಮೇಕ್ ಅ ನೋಟ್ ಆಫ್ ಇಟ್ ಅಂಡ್ ಟ್ರೈ ಟು ಪ್ರಿಪೇರ್ ಇಟ್. ಇದನ್ನ ಚಾಪ್ಟರ್ ವೈಸ್ ಕೊಟ್ಟಿಲ್ಲ, ಆನ್ ಹೋಲ್ ಎಲ್ಲದನ್ನು ನಾನು ಹೇಳ್ತಾ ಹೋಗ್ತೀನಿ. ಓಕೆ, ಸೊ 2 ಮಾರ್ಕ್ಸ್ ಕ್ವೆಶನ್ಸ್, ಇಂಪಾರ್ಟೆಂಟ್ ಕ್ವೆಶನ್ಸ್. ಡಿಫೈನ್ ಮ್ಯಾನೇಜ್ಮೆಂಟ್. ನಿರ್ವಹಣೆಯನ್ನು ವ್ಯಾಖ್ಯಾನಿಸಿ. ಸ್ಟೇಟ್ ಎನಿ 2 ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟ್. ಯಾವುದಾದರೂ
2 ಸಂಘಟನಾತ್ಮಕ ಉದ್ದೇಶಗಳನ್ನು ಹೆಸರಿಸಿ. ಓಕೆ, ಅಂಡ್ ದೆನ್ ವಾಟ್ ಇಸ್ ಕೆನಾಟ್ ಚೈನ್, ಶ್ರೇಣೀಕೃತ ಸರಪಳಿ ಎಂದರೇನು? ವಾಟ್ ಇಸ್ ಗ್ಯಾಂಗ್ ಪ್ಲಾಂಕ್, ಗ್ಯಾಂಗ್ ಪ್ಲಾಂಕ್ ಎಂದರೇನು? ಗಿವ್ ದ ಮೀನಿಂಗ್ ಆಫ್ ಮೆಂಟಲ್ ರೆವಲ್ಯೂಷನ್. ಮೆಂಟಲ್ ರೆವಲ್ಯೂಷನ್ ಅಂತ ಹೇಳಿದ್ರೆ ಮಾನಸಿಕ ಕ್ರಾಂತಿ ಎಂದರೇನು? ಹಾಗೂ ಗಿವ್ ದ ಮೀನಿಂಗ್ ಆಫ್ ಪ್ಲಾನಿಂಗ್ ಪ್ರಿಮೈಸಸ್, ಯೋಜನಾ ಪರಿಮಿತಿ ಎಂದರೇನು? ವಾಟ್ ಇಸ್ ಪಾಲಿಸಿ, ನೀತಿ ಎಂದರೇನು? ಡಿಫೈನ್ ಆರ್ಗನೈಸಿಂಗ್, ಸಂಘಟಿಸುವಿಕೆಯನ್ನು ವ್ಯಾಖ್ಯಾನಿಸಿ. ಸ್ಟೇಟ್ ಎನಿ ಟು ಡಿಫರೆನ್ಸ್ ಬಿಟ್ವೀನ್ ಫಂಕ್ಷನಲ್ ಅಂಡ್ ಡಿವಿಷನಲ್ ಸ್ಟ್ರಕ್ಚರ್, ಕಾರ್ಯಾತ್ಮಕ ಮತ್ತು ವಿಭಾಗೀಯ ರಚನೆಯ ಯಾವುದಾದರೂ 2 ವ್ಯತ್ಯಾಸಗಳನ್ನು ತಿಳಿಸಿ. ವಾಟ್ ಇಸ್ ರಿಕ್ರೂಟ್ಮೆಂಟ್, ನೇಮಕಾತಿ ಎಂದರೇನು? ವಾಟ್ ಇಸ್ ಪ್ಲೇಸ್ಮೆಂಟ್, ಅನುಸ್ಥಾಪನೆ ಎಂದರೇನು? ವಾಟ್ ಇಸ್ ಸೆಲೆಕ್ಷನ್, ಸಿಬ್ಬಂದಿ ಆಯ್ಕೆ ಎಂದರೇನು? ಸ್ಟೇಟ್ ಎನಿ 2 ಎಲಿಮೆಂಟ್ಸ್ ಆಫ್ ಕಮ್ಯುನಿಕೇಶನ್ ಪ್ರೋಸೆಸ್, ಸಂವಹನದ ಯಾವುದಾದರೂ 2 ಮೂಲಾಂಶಗಳನ್ನು ಹೆಸರಿಸಿ. ಸ್ಟೇಟ್ ಎನಿ 2 ಪರ್ಸನಲ್ ಬ್ಯಾರಿಯರ್ಸ್ ಟು ಕಮ್ಯುನಿಕೇಶನ್, ಸಂವಹನದ ಯಾವುದಾದರೂ 2 ವೈಯಕ್ತಿಕ ಅಡಚಣೆಗಳನ್ನು ಹೆಸರಿಸಿ. ಗಿವ್ ದ ಮೀನಿಂಗ್ ಆಫ್ ಬ್ರೇಕ್ ಈವನ್ ಅನಾಲಿಸಿಸ್, ಸಮಚ್ಛೇದ ವಿಶ್ಲೇಷಣೆ ಎಂದರೇನು? ವಾಟ್ ಇಸ್ ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗ್, ಹೊಣೆಗಾರಿಕೆ ಲೆಕ್ಕಪತ್ರ ನಿರ್ವಹಣೆ ಎಂದರೇನು? ವಾಟ್ ಯು ಅಂಡರ್ಸ್ಟ್ಯಾಂಡ್ ಬೈ ಬಜೆಟರಿ ಕಂಟ್ರೋಲ್, ಬಜೆಟ್ ಆಧಾರಿತ ನಿಯಂತ್ರಣ ಎಂದರೇನು? ಸ್ಟೇಟ್ ಟ್ವಿನ್ ಆಬ್ಜೆಕ್ಟಿವ್ಸ್ ಆಫ್ ಫೈನಾನ್ಷಿಯಲ್ ಪ್ಲಾನಿಂಗ್, ಹಣಕಾಸಿನ ಯೋಜನೆಯ ಯಾವುದಾದರೂ 2 ಅವಳಿ ಉದ್ದೇಶಗಳನ್ನೇ ನೀವು ಹೇಳ್ಬೇಕಾಗತ್ತೆ. ಓಕೆ, ಯಾವ್ದಾದ್ರು 2 ಅಲ್ಲ, ಅವಳಿಯ ಉದ್ದೇಶಗಳಂದ್ರೆ 2 ಇದೆ. ಸೊ ಅದನ್ನೇ ಪ್ರಿಪೇರ್ ಆಗಿ. ಅಂಡ್ ದೆನ್ ದ ನೆಕ್ಸ್ಟ್, ಗಿವ್ ದ ಮೀನಿಂಗ್ ಆಫ್ ಟ್ರೇಡಿಂಗ್ ಆನ್ ಈಕ್ವಿಟಿ, ಈಕ್ವಿಟಿ ಆಧಾರಿತ ವ್ಯಾಪಾರ ಎಂದರೇನು? ವಾಟ್ ಈಸ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್, ಹಣಕಾಸಿನ ನಿರ್ವಹಣೆ ಎಂದರೇನು? ಸೊ 20 ಪ್ರಶ್ನೆಗೆ ನೀವು ಪ್ರಿಪೇರ್ ಆಗಿದ್ದಾದ್ರೆ ಇದರಲ್ಲಿ 5 ಆದ್ರೂ ಬಂದೇ ಬರುತ್ತೆ. ಓಕೆ, ಸೊ ಅಂಡ್ ದೆನ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಫಾರ್ 1 ಮಾರ್ಕ್ಸ್. ವಾಟ್ ಈಸ್ ಎಫಿಷಿಯನ್ಸಿ, ದಕ್ಷತೆ ಎಂದರೇನು? ವಾಟ್ ಈಸ್ ಎಫೆಕ್ಟಿವ್ನೆಸ್, ಪರಿಣಾಮಕಾರತ್ವ ಎಂದರೇನು? ಹೂ ಇಸ್ ನೌನ್ ಆಸ್ ದ ಫಾದರ್ ಆಫ್ ಜನರಲ್ ಮ್ಯಾನೇಜ್ಮೆಂಟ್, ಸಾಮಾನ್ಯ ನಿರ್ವಹಣೆಯ ಪಿತಾಮಹ ಎಂದರೆ ಯಾರು? Who is known as father of scientific management, ವೈಜ್ಞಾನಿಕ ನಿರ್ವಹಣೆಯ ಪಿತಾಮಹ ಯಾರು? State the number of principles of management propounded by Henry Fayol. Henry Fayol ರವರು ಪ್ರತಿಪಾದಿಸಿರುವ ನಿರ್ವಹಣೆಯ ತತ್ವಗಳ ಸಂಖ್ಯೆ ಎಷ್ಟು? ಓಕೆ, ಸೊ ವಾಟ್ ಇಸ್ ಸಿಂಪ್ಲಿಫಿಕೇಶನ್, ಸರಳೀಕರಣ ಎಂದರೇನು? ವಾಟ್ ಇಸ್ ಬಿಸಿನೆಸ್ ಎನ್ವಿರಾನ್ಮೆಂಟ್, ವ್ಯವಹಾರ ಪರಿಸರ ಎಂದರೇನು? ವಾಟ್ ಇಸ್ ರೂಲ್, ನಿಯಮ ಎಂದರೇನು? ಆರ್ ಗಿವ್ ಎನ್ ಎಕ್ಸಾಂಪಲ್ ಫಾರ್ ಅ ರೂಲ್ ಅಂತ ಕೂಡ ಕೇಳ್ಬೋದು. ನಿಯಮಗಳಿಗೆ ಯಾವ್ದಾದ್ರು ಒಂದು ಉದಾಹರಣೆ ಕೊಡಿ. ಓಕೆ, ಸೊ ನೋ ಸ್ಮೋಕಿಂಗ್, ನೋ ಪಾರ್ಕಿಂಗ್, ಆ ತರದ್ ಯಾವ್ದಾದ್ರು ಒಂದು ಎಕ್ಸಾಂಪಲ್ ನೀವು ಬರೀಬೇಕು ಅದಕ್ಕೆ. ವಾಟ್ ಇಸ್ ಪ್ಲಾನಿಂಗ್,